ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ವಿಡಿಯೋದಲ್ಲಿ ನೋಡೋಣ. ಚಂಪಾ ಹಾಗೂ ಅಜ್ಜಿ ಮಾತಾಡ್ತಿರ್ತಾರೆ. ಏನೇ ಇಷ್ಟೊತ್ತಾದ್ರೂ ಇವರು ಬಂದೇ ಇಲ್ವಲ್ಲ ಅಂತ ಅಜ್ಜಿ ಹೇಳ್ತಾರೆ. ಬರ್ತಾರೆ ಅಮ್ಮ ಅಂತ ಚಂಪಾ ಹೇಳ್ತಾರೆ. ಅಷ್ಟೊತ್ತಿಗೆ ವಿದ್ಯಾ ಅಮ್ಮಮ್ಮ ಅಂತ ಹೇಳಿ ಬರ್ತಾರೆ. ಅಮ್ಮಮ್ಮ ಅಮ್ಮಮ್ಮ, ಓ ಚಂಪಾ ಅಮ್ಮಮ್ಮ, ನೀವಿಬ್ರು ಇಲ್ಲೇ ಇದ್ದೀರಾ ಅಂತ ವಿದ್ಯಾ ಹೇಳ್ತಾರೆ. ಹೂ ಕಣಂತೆ ಅಂತ ಅಜ್ಜಿ ಹೇಳ್ತಾರೆ. ವಿದ್ಯಾ ಪರೀಕ್ಷೆ ಎಲ್ಲ ಹೆಂಗ್ ಬರ್ತಕ ಸಂದಾಗಿ ಬರ್ತಾ ಅಂತ ಚಂಪಾ ಕೇಳ್ತಾರೆ. ಅಯ್ಯೋ ಅದೇನ್ ಹೇಳ್ತೀಯಾ ಚಂಪಾ? ಅಮ್ಮಮ್ಮ ಅದೇನು ಅಂತ ಹೇಳಿದ್ರೆ ಅಂತ ವಿದ್ಯಾ ಹೇಳಕ್ ಬರ್ತಾರೆ. ಅಷ್ಟೊತ್ತಿಗೆ ಈಶ್ವರಿ ಮತ್ತೆ ಈಶ್ವರಿ ಗ್ಯಾಂಗ್ ಬರ್ತಾರೆ. ಈಶ್ವರಿ ನೋಡಿ ಇಲ್ಲಿ ವಿದ್ಯಾ ಡ್ರಾಮಾ ಮಾಡಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಈಶ್ವರಿ ನೋಡಿ ವಿದ್ಯಾ ಕಣ್ಣೀರ್ ಹಾಕಕ್ಕೆ ಶುರು ಮಾಡ್ತಾರೆ. ಓಹೋಹೋ, ಡಾಕ್ಟರ್ ಸೊಸೆ ಬಂದ್ಬಿಟ್ಟವಳೆ, ಏನವ್ವ ಪರೀಕ್ಷೆನ ಸಂದಾಗ ಬರ್ದ ಅಂತ ಈಶ್ವರಿ ಕೇಳ್ತಿರೆ. ವಿದ್ಯಾ ಡ್ರಾಮಾ ಮಾಡ್ಕೊಂಡು ಅಳಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಈ ಮಾರೆ ಒತ್ತು ದೇವ್ರ್ ಮಾಡ್ತಾಳೆ ಅನ್ನೋ ತರ ಇವಳ ಮುಖ ನೋಡಿದ್ರೆ ಗೊತ್ತಾಯ್ತಿಲ್ವ ಏನಾಗದೆ ಅಂತ ಸಾವಿತ್ರಿ ಹೇಳ್ತಾರೆ. ಆದ್ರೂ ಇವಳನ್ನ ನಂಬಕ್ ಆಗಕ್ಕಿಲ್ಲ ಸಾವಿತ್ರಿ, ಯಾಕೆ ನಮ್ಗ್ ಮಾತು ಕೊಟ್ಟಂಗೆ ಸಂತಾಗಿ ಬರ್ದ್ಬಿಟ್ಟು ಬಂದಿದ್ಯಾ ಅಂತ ಈಶ್ವರಿ ಕೇಳ್ತಿರೋ. ವಿದ್ಯಾ ಅಳ್ತಾನೆ ಇರ್ತಾರೆ. ಮಾತಾಡೆ ಅದ್ಯಾಕೆ ಹಂಗೆ ಅಳ್ತಾ ಇದ್ಯಾ ಅಂತ ಈಶ್ವರಿ ಕೇಳಿ. ಇಷ್ಟು ವರ್ಷದ ನನ್ನ ಆಸೆ ಕನ್ಸು ಗುರಿ ಎಲ್ಲ ಇವತ್ತಿಗೆ ಕೊನೆ ಆಗೋಯ್ತು. ನನ್ನ ಆ ಕನ್ಸು ಎಲ್ಲಾನು ನುಚ್ಚುನೂರಾಗೋಯ್ತು ಅಂತದ್ರಲ್ಲಿ ನಾನು ಅಳ್ತೆ, ಇನ್ನೇನ್ ಮಾಡ್ಲಿ ಅಂತ ವಿದ್ಯಾ ಕಣ್ಣೀರಾಗ್ತಿದ್ರೆ. ಇಲ್ಲಿ ವಿದ್ಯಾ ಡ್ರಾಮಾ ಮಾಡ್ತಿರೋದು ಅಜ್ಜಿಗೆ ಗೊತ್ತಾಗಿರಲ್ಲ. ಅಜ್ಜಿ ಅಂತೂ ವಿದ್ಯಾ ನೋಡಿ ಟೆನ್ಷನ್ ಆಗ, ಎಲ್ಲಾನು ನೀವ್ ಅನ್ಕೊಂಡಂಗೆ ಆಗೋಯ್ತು, ನೀವೇ ಗೆದ್ಬಿಟ್ಟು ಅಂತ ವಿದ್ಯಾ ಹೇಳ್ತಾರೆ. ಅರ್ಥ ಆಗಿರ್ಬೇಕಲ್ವಾ ಅಂತ ಹೇಳಿ ಇಲ್ಲಿ ಈಶ್ವರಿ ಅಜ್ಜಿನ ನೋಡ್ತಾರೆ. ನಮ್ಮನ್ನ ಮೀರಿ ಈ ಅಡ್ಡಿ ಒಳಗಡೆ ಏನೋ ಆಗಲ್ಲ ಅನ್ನೋದು ಪೇಪರ್ನವರು ಪ್ರೆಸ್ನವರು ಆಟೆ ಮನೆಯವರೆಲ್ಲ ನನ್ ಜೊತೆಗೆ ಅವ್ರೆ ಅಂತ ಸಾನೆ ಮೆರಿತಿದ್ದಲ್. ಒಂದ್ ವಿಷಯ ತಿಳ್ಕೊಬಿಡು, ಹೊರಗ್ನವ್ರ ಬಲ ಇದ್ರು ಮನೆ ಒಳಗಡೆ ಇರೋರ ಬಲ ಇಲ್ಲ ಅಂತ ಹೇಳಿದ್ರೆ ಯಾವ ಕೆಲ್ಸನೂ ಮಾಡಕ್ ಆಗಕ್ಕಿಲ್ಲ ಅಂತ ಈಶ್ವರಿ ಹೇಳ್ತಾನೆ. ಅಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ನನ್ಗೆ ಇವಾಗ ಅರ್ಥ ಆಯ್ತು. ಸುಮ್ಕೆ ನಿಮ್ ಕೋಪಕ್ಕೆ ನಾನು ಗುರಿಯಾಗಿ ನನ್ನ ಆಸೆ ಕನ್ಸ್ಗಳನ್ನೆಲ್ಲ ನಾನು ಅಲ್ಲೇ ಸಾಯಿಸ್ಕೋಬೇಕಾಗಿ ಅಂತ ವಿದ್ಯಾ ಹೇಳ್ತಾರೆ. ಅತ್ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರೆ. ಇವಾಗ ನಿಂಗೆ ಅರಿವಾದ್ರೆ ಏನು ಪ್ರಯೋಜನ ಇಲ್ಲ ಬಿಡು. ಅವತ್ತೇ ಹೇಳಿರ್ಲಿಲ್ವಾ ನೀನ್ ಡಾಕ್ಟರ್ ಅಲ್ಲ ನರ್ಸ್ ಆಗಕ್ಕೂ ನಾವು ಬಿಡಕಿಲ್ಲ. ಇನ್ ಮುಂದೆ ಏನಿದ್ರು ನಮ್ ಮುಂದೆ ಬಾಲ ಬಿಸ್ತಿರಂಗೆ ಬಿದ್ದಿರ್ಬೇಕು ಆಟೆಯ ಅಂತ ಸಾವಿತ್ರಿ ಹೇಳ್ತಾರೆ. ಇಲ್ಲಿ ಬರೀ ಗೆಲುವನೇ ಕಂಡಿದ್ದೆ ಅಲ್ವಾ, ಇನ್ಮ್ಯಾಕೆ ನೀನು ನೋಡೋದು ಬರೀ ಸೋಲ್ನೆ, ಇಲ್ಲಿಂದ ನಿನ್ ಪತನ ಶುರು ಅಂತ ಹೇಳಿ ಈಶ್ವರಿ ವಿದ್ಯಾಗೆ ಕೈ ತೋರಿಸಿ ಅಲ್ಲಿಂದ ಹೋಗ್ತಿದ್ರೆ. ಅಜ್ಜಿ ಮತ್ತೆ ಚಂಪಾ ಶಾಕ್. ಇಲ್ಲಿ ವಿದ್ಯಾ ಕಣ್ಣೀರಾಗ್ತಾ ನಿಂತಿರ್ತಾರೆ. ಅಲ್ಲ ವಿದ್ಯಾಕ, ಹಂಗಾದ್ರೆ ನೀನು ಪರೀಕ್ಷೆ ಸಂದಾಗಿ ಬರಲಿಲ್ಲ ಅಂತ ಚಂಪಾ. ವಿದ್ಯಾ ಅಂತೂ ಚೇರ್ ಮೇಲೆ ಕೂತ್ಕೊಂಡು ಇದಕ್ಕಿದ್ದಾಗೆ ನಗದಿಗೆ ಶುರು ಮಾಡ್ತಲೇ. ಇದ್ಯಾಕೆ ಈ ತರ ನಗ್ತಾ ಇದ್ಯಾ? ನಮ್ ಶ್ರಮಕ್ಕೆ ಪ್ರತಿಫಲ ಸಿಗೋ ತರ ಮಾಡಿದ್ಯಾ ಅಥವಾ ನಮ್ ಶ್ರಮನೆಲ್ಲ ಹುಣ್ಸೆಣ್ಣಲ್ಲಿ ತೊಳ್ದಂಗೆ ಮಾಡ್ಬಿಟ್ಟಿ ಅಂತ ಅಜ್ಜಿ ಹೇಳ್ತಾರೆ. ಅಮ್ಮಮ್ಮ, ನೀವು ಮತ್ತೆ ಗೌಡ್ರು ನಾನು ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಹೇಳಿ ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಾ ಅಂತದ್ರಲ್ಲಿ ನಿಮ್ಮ ಆಸೆನ ನಾನು ನಿರಾಸೆ ಮಾಡಿ ಒಂದ್ ಹೆಣ್ಣಿಗೆ ಏನೇ ಆದ್ರೂ ಗಂಡನ ಮಾತೆ ವೇದವಾಕ್ಯ ಆಗಿರ್ಬೇಕು ಅಂತ ನೀವೇ ಹೇಳ್ತೀರಲ್ವಾ, ಹಂಗೆ ಅವ್ರ ಮಾತನ್ನ ಕೇಳ್ದೆ ಅಮ್ಮ ಅಂತ ವಿದ್ಯಾ ಹೇಳ್ತಾರೆ. ಏನ್ ಹೇಳ್ತಿದ್ಯಾ ಅಂತ ಉಸಿ ಬಿಡಿಸ್ಬಿಟ್ಟು ಅರ್ಥ ಆಗತರ ಹೇಳಿ ಅಂತ ಅಜ್ಜಿ ಕೇಳ್ತಾರೆ. ಅಮ್ಮಮ್ಮ, ನನ್ ಪರೀಕ್ಷೆ ಬರೀಕೆ ಹೋಗ್ಬೇಕಾರೆ ನನ್ ಗೌಡ್ರು ಇದ್ಬಿಟ್ಟು ಅಂತ ಹೇಳಿ ಇಲ್ಲಿ ಭದ್ರ ಪರೀಕ್ಷೆನ ಸಂದಾಗ ಬರಿಬೇಕು ಅಂತ ಹೇಳಿದ್ರಲ್ಲ, ಆ ಮಾತನ್ನ ವಿದ್ಯಾ ಅಜ್ಜಿ ಚಂಪಂಗೆ ಹೇಳ್ತಾರೆ. ಇಬ್ರು ಖುಷಿ ಆಗ್ತಾರೆ. ಪರವಾಗಿಲ್ಲ ಕಣೆ, ನೀನು ಕೂಡ ಅವ್ರ ಮುಂದ್ಗಡೆ ಸಂದಾಗೆ ನಾಟಕ ಆಡ್ಬಿಟ್ಟೆ ಅಂತ ಅಜ್ಜಿ ಹೇಳ್ತಾರೆ. ಅಮ್ಮ, ಮುಳ್ಳನ್ನ ಮುಳ್ಳಿಂದಾನೆ ತೆಗಿಬೇಕು ಅನ್ನೋ ಹಾಗೆ ನಾಟಕಕ್ಕೆ ನಾಟಕದಿಂದಾನೇ ಉತ್ತರ ಕೊಡ್ಬೇಕು ಅಮ್ಮಮ್ಮ. ಓಸಿ ರಿಸಲ್ಟ್ ಬರೋವರೆಗೂ ನೆಮ್ಮದಿಯಾಗಿರ್ಲಿ, ಸುಮ್ಕಿರಿ, ಇಲ್ದೇ ಹೋದ್ರೆ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಇವಾಗಿಂದಾನೆ ಉಪಾಯ ಶುರು ಮಾಡ್ಬಿಡ್ತಾರೆ ಅಂತ ವಿದ್ಯೆ ಹೇಳ್ತಾರೆ. ಸರಿಯಾಗಿ ಹಲ್ವಾ ಕೊಟ್ಟಿದ್ಯಾ ಬಿಡು, ನೀನ್ ಪಾಸ್ ಆಗಿದ್ಯಾ ಅಂತ ಗೊತ್ತಾದ್ಮೇಲೆ ಅವ್ರ ಮುಖ ನೋಡಕ್ಕೆ ಪಸಂದಾಗಿ ಇರ್ತದೆ ಅಂತ ಅಜ್ಜಿ ಹೇಳ್ತಾರೆ. ವಿದ್ಯಾ ಇವಾಗ ಮುಂದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಚಂಪಾಕೆ. ಅಮ್ಮಮ್ಮ ಹೇಳ್ದಂಗೆ ನಮ್ ಗೌಡ್ರು ಬರ್ತಡೆಗೆ ಏನ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಹೇಳ್ತಾರೆ. ಅಜ್ಜಿ ಚಂಪಾ ಖುಷಿ ಆಗ್ತಾರೆ. ಆಮೇಲೆ ರಾತ್ರಿ ಆಗ್ತಿದಂಗೆ ವಿದ್ಯಾ ಶೆಡ್ ಅಲ್ಲಿ ಕೂತಿರ್ತಾರೆ. ಅಮ್ಮಮ್ಮ ಹೇಳ್ದಂಗೆ ಏನಾದ್ರು ಸ್ಪೆಷಲ್ ಆಗಿ ಉಡುಗೊರೆ ಕೊಡ್ಬೇಕು, ಆದ್ರೆ ಏನ್ ಕೊಡ್ಬೇಕು ಅಂತ ಅರ್ಥನೇ ಆಯ್ತಿಲ್ಲ. ಏನಾದ್ರು ತರ್ಸ್ಕೊಡೋಣ ಅಂತ ಹೇಳಿದ್ರೆ ಅದು ಬೇರೆಯವರು ಮಾಡಿರೋದು ಆಯ್ತದೆ, ಆದ್ರೆ ನಮ್ ಗೌಡ್ರಿಗೆ ನಾನೇ ನನ್ ಕೈಯಾರೆ ಏನಾದ್ರು ಮಾಡ್ಕೊಡ್ಬೇಕು, ಅದಕ್ಕೆ ಬೆಲೆನೆ ಕಟ್ಟಕ್ಕಾಗ್ಬಾರ್ದು, ಹಂಗಿರ್ಬೇಕು, ಆದ್ರೆ ಅಂತದ್ದು ನಾನೇನ್ ಮಾಡ್ಲಿ ಅಂತ ಹೇಳಿ ವಿದ್ಯಾ ಏನೋ ಯೋಚನೆ ಮಾಡ್ತಾರೆ. ಹಾಗೆ ಇಲ್ಲಿ ವಿದ್ಯಂಗೆ ಏನೋ ಒಂದು ಐಡಿಯಾ ಬರುತ್ತೆ. ಎಸ್ ಅಂತ ಹೇಳಿ ವಿದ್ಯಾ ಹೋಗ್ಬಿಟ್ಟು ಒಂದ್ ಎಲೆನ ಕಿತ್ಕೊಂಡ್ ಬಂತು ಭದ್ರನ ಡ್ರಾಯಿಂಗ್ ಎಲೆ ಮೇಲೆ ಬರೆಯಕ್ಕೆ ಶುರು ಮಾಡಿ. ಆಮೇಲೆ ಡ್ರಾಯಿಂಗ್ ಎಲ್ಲ ಆದ್ಮೇಲೆ ಅದು ನೋಡಿ ವಿದ್ಯಾ ಅಂತೂ ತುಂಬಾನೇ ಖುಷಿ ಆಗ್ತಾರೆ. ನೀವೇ ನನ್ನ ರಾಮ, ಇದೇ ನನ್ನ ಅಯೋಧ್ಯ, ಶಾಂತಿ ನೆಮ್ಮದಿಯಿಂದ ಇರೋದಕ್ಕೆ ನೆನ್ಪೆ ನಂಗೆ ಸಾಕು ಅಂತ ಹೇಳಿ ವಿದ್ಯಾ ತುಂಬಾ ಖುಷಿಯಾಗಿರ್ತಾರೆ. ಆ ಕಡೆ ಭದ್ರ ಯಾವ್ದೋ ಒಂದು ತೋಟದ ಹತ್ರ ಕೂತಿರ್ತಾರೆ. ಇದ್ಯಾಕ್ ಕ್ವಾಟ್ಲೆ ಇಲ್ಲಿಗೆ ಬರಕ್ ಹೇಳೋನೆ ಅಂತ ಭದ್ರ ಹೇಳ್ತಿರ್ತಾರೆ. ಅಂತಮ್ಮ ಅಂತ ಹೇಳಿ ಕ್ವಾಟ್ಲೆ ಬರ್ತಾರೆ. ಇಲ್ಲಿ ಕ್ವಾಟ್ಲೆ ಕುಡಿಯಕ್ಕೆ ಅಂತ ಡ್ರಿಂಕ್ಸ್ ತಂದಿರ್ತಾರೆ. ಇದ್ಯಾಕ್ಲಾ ಕ್ವಾಟ್ಲೆ ಇಲ್ಲಿಗೆ ಬರಕ್ ಹೇಳಿ, ಅದು ಇಟೋತ್ನಲ್ಲಿ ಅಂತ ಭದ್ರ ಕೇಳ್ತಾರೆ. ವಿಷಯ ಅದೇ ಅಂತಮ್ಮ, ಅದಕ್ಕೆ ಅಂತ ಕ್ವಾಟ್ಲೆ ಹೇಳ್ತಾರೆ. ಅದೇ ಏನ್ ವಿಷಯ ಅಂತ ನಿನ್ನ ಕೇಳ್ತಾ ಇರೋದು ಅಂತ ಭದ್ರ ಹೇಳ್ತಾರೆ. ನಾಳೆ ವಿಶೇಷವಾದ ದಿನ ಅಂತಮ್ಮ, ಆ ವಿಶೇಷವಾದ ದಿನವ ಇವತ್ತೇ ವಿಶೇಷವಾಗಿ ಆಚರಣೆ ಮಾಡುವ ಅಂತ ಹೇಳಿ ಕರ್ಕೊಂಡ್ ಬಂದೀವ್ನಿ ಅಂತ ಕ್ವಾಟ್ಲೆ ಹೇಳ್ತಾರೆ. ಏನೋ ವಿಶೇಷವಾದ ದಿನವ, ಅದೇನು ಅಂತ ವಸಿ ನೆಟ್ಟಿಗೆ ಹೇಳ ಅಂತ ಭದ್ರ ಕೇಳಿ. ಇದೇನಂತಮ್ಮ ಈ ತರ ಹೇಳ್ತಾ ಇದೆಯಲ್ಲ, ಒತ್ತಾರಕ್ಕೆ ನೀನ್ ಹುಡ್ತಾ ಬಾ ಅಂತ, ನೀನ್ ಹುಡ್ತಾ ಬಾ ಅಂತ ಹೇಳ್ತಾರೆ. ಭದ್ರ ಕೂಡ ಖುಷಿ ಆಗ್ತಾರೆ. ನಿನ್ಗೊಂದು ಗಿಫ್ಟ್ ನ ತಂದೀವ್ನಿ ಅಂತ ಹೇಳಿ ಯಾವ್ದೋ ಗಿಫ್ಟ್ ಬಾಕ್ಸ್ ತೋರಿಸ್ತಾರೆ. ಭದ್ರ ಶಾಕ್ ಐತೆ. ಅಂದ್ರೆ ಒಳಗಡೆ ಅಂತ ಭದ್ರ ಕೇಳ್ತಾರೆ. ವಸಿ ಇರು ಅಂತಮ್ಮ, ಓಪನ್ ಮಾಡ್ತೀನಿ ಅಂತ ಹೇಳಿ ಗಿಫ್ಟ್ ನ ತೆಗಿತಾರೆ. ಅಲ್ಲಿ ಎಣ್ಣೆ ಬಾಟ್ಲು ಇರುತ್ತೆ. ಮತ್ತೊಮ್ಮೆ ಹುಟ್ಟು ಹಬ್ಬದ ಶುಭಾಶಯಗಳು ಮುಂಚಿತವಾಗಿ ಅಂತ ಹೇಳಿ ಕ್ವಾಟ್ಲೆ ವಿಶ್ ಮಾಡಿ. ನಾನು ಕುಡಿಯಲ್ಲ ಅಂತ ಮೊದ್ಲು ಭದ್ರ ಹೇಳ್ತಾರೆ.
ಅಲ್ಲ ಅಂತಮ್ಮ ನಿನ್ಗೋಸ್ಕರ ಫಾರಿನ್ ಪಾಯಿಂಟು ತಂದಿದ್ದೀನಿ, ನೀನೇ ಕುಡಿಯಿಲ್ಲ ಅಂತ ಹೇಳ್ಬಿಟ್ಟಲ್ಲ, ನನ್ನ ಮನಸ್ಸಿಗೆ ಎಷ್ಟು ಘಾಸಿ ಆಯ್ತೈತೆ ಗೊತ್ತಾ ಅಂತ ಹೇಳಿ ಇಲ್ಲಿ ಕ್ವಾಟ್ಲೆ ಒಂದಿಷ್ಟು ಡ್ರಾಮಾ ಶುರು ಮಾಡ್ತಾರೆ. ಕೊನೆದಾಗಿ ಭದ್ರ ಸರಿ ಆಯ್ತು, ನಿನ್ ಮನಸ್ಸಿಗೆ ನೋವು ಮಾಡೋದ್ ಬೇಡ, ಸರಿ ಕೂತ್ಕೋ ತಗೊಳವ ಅಂತ ಭದ್ರ ಹೇಳ್ತಾರೆ. ಭದ್ರ ಹಾಗೂ ಕ್ವಾಟ್ಲೆ ಕುಡಿಯೋಕೆ ಶುರು ಮಾಡ್ತಾರೆ. ಆ ಕಡೆ ವಿದ್ಯಾ ಗಿಫ್ಟ್ ಅಂದ್ರೆ ಅವರು ಮೇಲೆ ಭದ್ರ ಚಿತ್ರ ಬರ್ತಿರ್ತಾರ, ಅದನ್ನ ಇಟ್ಕೊಂಡು ಮಾತಾಡ್ತಿರ್ತಾರೆ. ಖಂಡಿತವಾಗ್ಲೂ ಗೌಡ್ರೆ ಈ ಗಿಫ್ಟ್ ನಿಮ್ಗೆ ಇಷ್ಟ ಆಗೇ ಆಗುತ್ತೆ, ಇದ್ರ ಮುಂದ್ಗುಟೆ ಏನೇ ಕೊಟ್ಟಿದ್ರು ಸಾನೆ ಕಮ್ಮಿ ಆಯ್ತಿತ್ತು, ಇದ್ರಲ್ಲಿ ನಿಮ್ ಮುಖ ನೋಡ್ತಿದ್ರೆ ನನ್ ದೃಷ್ಟಿನೇ ತಾಗತರ ಐತೆ ಗೌಡ್, ಜಾಸ್ತಿ ನೋಡೋದ್ ಬೇಡ, ಹುಡ್ತಾಪತಿನ ದೃಷ್ಟಿ ಬಿಟ್ರೆ ಸಾನೆ ಕಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಆ ಎಲೆನ ಒಂದು ಡಬ್ಬದಲ್ಲಿ ಹಾಕ್ತಾರೆ. 12 ಗಂಟೆವರೆಗೂ ನಾನು ಇಷ್ಟ ಆಗಿರ್ಬೇಕು, ನಮ್ ಗೌಡ್ರಿಗೆ ಮೊದ್ಲು ನಾನೇ ವಿಶ್ ಮಾಡ್ಬೇಕು. ನನ್ ಫೋನ್ ನೋಡ್ತಾರೆ, ಇಲ್ಲ ನಮ್ ಗೌಡ್ರಿಗೆ ನಾನೇ ನೇರವಾಗಿ ಹೋಗ್ಬಿಟ್ಟು ಈ ಬಾಕ್ಸ್ ಕೊಟ್ಬಿಟ್ಟು ವಿಶ್ ಮಾಡ್ಬಿಟ್ಟು ಬರ್ತೀನಿ, ನನ್ ಮೇಲೆ ಮನ್ಸೊಳಗೆ ಸಾನೆ ಪ್ರೀತಿ ಐತೆ, ಸಾನೆ ಖುಷಿ ಪಡ್ತಾರೆ, ನಾನೇನಾರೋ ಮೊದ್ಲು ವಿಶ್ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ವಿದ್ಯಾ ಗಿಫ್ಟ್ ಬಾಕ್ಸ್ ಎತ್ಕೊಂಡು ಭದ್ರನ್ ರೂಮ್ ಹತ್ರ ಬರ್ತಾರೆ. ಅದೇ ಸಮಯಕ್ಕೆ ಸಾವಿತ್ರಿ ಬರ್ತಾರೆ. ಏನೇ ಮಾಡ್ತಿದ್ಯಾ ಇಲ್ಲಿ, ನೀನ್ ಯಾಕೆ ಇಷ್ಟೊತ್ತಲ್ಲಿ ಅಟ್ಟಿ ಒಳಗಡೆ ಬಂದಿ, ಬರದಲ್ದೆ ಏನು ಭದ್ರನ ರೂಮ್ ಕಡೆ ಹೋಗ್ತಿದ್ಯಾ ಅಂತ ಸಾವಿತ್ರಿ ಕೇಳಿ, ಅಮ್ಮ ಅದು ಒತ್ತಾರಕ್ಕೆ ನಮ್ ಗೌಡ್ರು ಹುಟ್ಟುದಬ್ಬ ಅಲ್ವಾ ಅಂತ ವಿದ್ಯಾ ಕೇಳ್ತಾರೆ. ಅದಕ್ಕೆ 12 ಗಂಟೆಗೆ ಅವ್ರಿಗೆ ವಿಶ್ ಮಾಡ್ಬಿಟ್ಟು ಈ ಗಿಫ್ಟ್ ನ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ಅಂತ ವಿದ್ಯಾ ಹೇಳ್ತಾರೆ. ಅವ್ನ ನೆಮ್ಮದಿ ಕಿತ್ಕೊಳಕ್ಕೆ ಹೋಯ್ತಾ ಇದೀನಿ ಅಂತ ಹೇಳಿ, ಯಾಕೆ ಇವತ್ತು ಅವನನ್ನ ನೆಮ್ಮದಿ ಆಗಿರಕ್ಕೆ ನೀನು ಬಿಡಕ್ಕಿಲ್ವಾ ಅಂತ ಸಾವಿತ್ರಿ ಕೇಳಿ, ಅಶೋ ಹಂಗೆಲ್ಲ ಹೇಳ್ಬೇಡಿ ಅಮ್ಮ, ಅವ್ರ 100 ಕಾಲ ಖುಷಿಯಾಗಿ ಸಂತೋಷವಾಗಿ ಇರ್ಲಿ ಅಂತ ಇವಾಗ ವಿಶ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದೆ ಅಂತ ವಿದ್ಯಾ ಹೇಳ್ತಾರೆ. ನೀನ್ ಇವಾಗ ವಿಶ್ ಮಾಡ್ಬಿಟ್ರೆ ಅವ್ನ್ ಸುಖ ಎಲ್ಲಾನು ಹೊಂಟೋಯ್ತದೆ, ಅದಕ್ಕೆ ಹೇಳ್ತಾ ಇದ್ದೆ, ಅವ್ನು ಹುಟ್ಟಿದ ದಿನ ಆದ್ರೂ ನಿನ್ ಮುಖ ತೋರ್ದೆ ಅವನು ನೆಮ್ಮದಿ ಹಾಕಿರಕ್ಕೆ ಬಿಟ್ಬಿಟ್ಟು ಅಂತ ಸಾವಿತ್ರಿ ಹೇಳ್ತಾರೆ. ಅಶೋ ಹಂಗೆ ಹೇಳ್ಬೇಡಿ ಅಮ್ಮ, 2 ನಿಮಿಷ ಅವ್ರಿಗೆ ವಿಶ್ ಮಾಡ್ಬಿಟ್ಟು ಹೊಂಟೋಯ್ತೀನಿ ಅಂತ ವಿದ್ಯಾ ಹೇಳ್ತಾರೆ. 2 ನಿಮಿಷ ಅಲ್ಲ 1 ನಿಮಿಷ ಏನಾದ್ರು ಅವ್ನ ಮುಖೆ ನಿನ್ ಮುಖ ತೋರಿದ್ರೆ ಅವ್ನ ಮನ್ಸೈ ಕೆಟ್ಟೋಯ್ತು, ನೀವ್ ವಿಶ್ ಮಾಡಕ್ಕಿಂತ ನೀನ್ ವಿಶ್ ಮಾಡ್ದೆ ಹೋದ್ರೇನೆ ಸಂತೋಷವಾಗಿರ್ತಾನಂತೆ ಕಣ, ನಡಿ ಅಂತ ಸಾವಿತ್ರಿ ಹೇಳ್ತಾರೆ. ಅಮ್ಮ ಅದು ಅಂತ ವಿದ್ಯಾ ಹೇಳಕ್ ಬರ್ತಾರೆ, ನಿನ್ಗೆ ಅಲ್ವಾ ಹೇಳ್ತಾ ಇರೋದು ಹೋಯ್ತಾ ಇರು ಅಂತ ಸಾವಿತ್ರಿ ಬೈ, ನಾನು ಇವಾಗ ಏನಾದ್ರು ಮಾತಾಡೋದು ಅವಾಗ ಅಟ್ಟಿ ಅವರೆಲ್ಲ ಬರೋದು, ನನ್ನಿಂದಾಗಿ ಅಟ್ಟಿ ಅವ್ರಿಗೆಲ್ಲ ತೊಂದ್ರೆ ಆಗೋದು ಬೇಡ, ನಾನು ಒತ್ತಾರನೆ ನಮ್ ಗೌಡ್ರಿಗೆ ವಿಶ್ ಮಾಡಿ ಅಂತ ವಿದ್ಯಾ ಮನ್ಸಲ್ಲ ಅನ್ಕೊ, ಇನ್ನೂ ಏನೇ ಯೋಚನೆ ಮಾಡ್ತಿದ್ಯಾ, ಇಲ್ಲಿಂದ ಹೋಗಿ ಅಂತ ಸಾವಿತ್ರಿ ಮನ್ಸಲ್ಲೇ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊತ, ಅವ್ರಿಗೆ ಒಳ್ಳೇದೇ ಆಯ್ತದೆ ಬಿಡಿ ಅಂತ ವಿದ್ಯಾ ಹೇಳ್ತಾರೆ. ಇದಕ್ಕೇನೋ ಕಡಿಮೆ ಇಲ್ಲ ಉಂಡೆ ಅಂತ ಸಾವಿತ್ರಿ ಹೇಳ್ತಾರೆ. ವಿದ್ಯಾ ಬೇಜಾರಾಗಿ ದೊಡ್ಡದಾಗಿ ನಮ್ ಭದ್ರಂಗೆ ವಿಶ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಅದಕ್ಕೆ ನಾನು ಅವಕಾಶ ಕೊಟ್ಟನ ಅಂತ ಸಾವಿತ್ರಿ ಹೇಳ್ತಾರೆ. ಆಮೇಲೆ ಬೆಳಗ್ಗೆ ಆಗ್ತಿದಂಗೆ ಎಲ್ಲರೂ ಹಾಲ್ ಅಲ್ಲಿ ಇರ್ತಾರೆ. ಸಾವಿತ್ರಿ ಬಂದ್ಬಿಟ್ಟು, ಅಲ್ಲ ಎಲ್ಲರೂ ಯಾಕೆ ಈ ತರ ಕೂತಿದ್ದೀರಾ, ಇವತ್ತು ನಮ್ ಭದ್ರಂದು ಹುಟ್ಟುದ ಹಬ್ಬ ಅಲ್ವಾ, ಅವ್ನ್ಗೆ ಶುಭಾಶಯ ಕೋರ್ಬೇಕಲ್ವಾ ಅಂತ ಸಾವಿತ್ರಿ ಹೇಳ್ತಾರೆ. ಆಗ ಎಲ್ಲರೂ ಖುಷಿ ಆಗ್ತಾರೆ. ಅಲ್ಲ ನಮ್ ಭದ್ರ ಕಾಣ್ತಾನೆ ಇಲ್ವಲ್ಲ, ಅಲ್ಲ ನಮ್ ಭದ್ರ ಇನ್ನೂ ಎದ್ದಿಲ್ವಾ ಅಂತ ಗೋವಿಂದೇಗೌಡ್ರು ಹೇಳಿ, ನಮ್ ಭದ್ರ ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು ಹೋಗಿರ್ತಾನೆ, ಏನೋ ನಿಮ್ ತರ ರೂಮಲ್ಲೇ ಮಲಗಿರ್ತಾನ ಅಂತ ಅಜ್ಜಿ ಹೇಳ್ತಾರೆ. ಅಶೋ ಅಮ್ಮಮ್ಮ ನಾನು 5 ಗಂಟೆಯಿಂದ ಇಲ್ಲೇ ಅವನಿ, ನಮ್ಮ ಅಣ್ತಮ್ಮ 4 ಗಂಟೆಗೆ ಎದ್ದು ಹೋಗಿರ್ಬೇಕು ಅಂತ ಕ್ವಾಟ್ಲೆ ಹೇಳ್ತಾರೆ. ಏನ್ ಕ್ವಾಟ್ಲೆ ಈ ತರ ಹೇಳ್ತಿದ್ಯಾ, ನಾನು 4 ಗಂಟೆ ಒತ್ತಾರೆಯಿಂದ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದೀನಿ, ಅವ್ನ್ ಗುಡ್ ಹೋಗಿದ್ದಾನು ಅಂತ ಮೋಹನ ಹೇಳ್ತಾರೆ. ಇಷ್ಟೊತ್ತಾದ್ರೂ ಎದ್ದಿಲ್ಲ ಅಂದ್ರೆ ಹೆಂಗೆ, ಒಂದ್ ಕೆಲಸ ಮಾಡೋಣ, ನಾವೇ ಎಲ್ಲರೂ ಒಟ್ಟಿಗೆ ಹೋಗಿ ಫಿಶ್ ಮಾಡೋಣ ಅಂತ ಸಾವಿತ್ರಿ ಪ್ಲಾನ್ ಹೇಳ್ತಾರೆ. ಅವನೇ ಎದ್ದು ಬರ್ತಾನೆ, ನಾವೇ ಯಾಕೆ ಹೋಗಿ ಫಿಶ್ ಮಾಡ್ಬೇಕು ಸುಮ್ಕಿರು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಲ್ಲ ಅಣ್ಣ ಅವ್ನ್ ಬಂದ್ಮೇಲೆ ಇಲ್ಲಿ ಫಿಶ್ ಮಾಡೋ ಬದ್ಲು ಎಲ್ಲರೂ ಹೋಗ್ಬಿಟ್ಟು ಅಲ್ಲೇ ಫಿಶ್ ಮಾಡಿದ್ರೆ ಅಂತ ಸಾವಿತ್ರಿ ಹೇಳ್ತಾರೆ. ಬೋಸ್ ಅಂದಾಗಿರ್ತದೆ ಸಾವಿತ್ರಿ ಚಿಕ್ಕ, ಕೆಲವೊಂದ್ಕಿಂತ ಒಳ್ಳೆ ಮಾತೆ ಆಡ್ತೀಯ ಮಾವ, ನಾವೆಲ್ಲ ಒಟ್ಟಿಗೆ ಹೋಗಿ ವಿಶ್ ಮಾಡಿದ್ರೆ ನಮಗೂ ಖುಷಿ ಆಯ್ತದೆ ಅಂತ ಕ್ವಾಟ್ಲೆ ಹೇಳ್ತಾರೆ. ಹಾಗೆ ಈಶ್ವರಿಗಂತೂ ಸಾವಿತ್ರಿ ಮೇಲೆ ಡೌಟ್ ಶುರು ಆಗುತ್ತೆ. ಇದೇನೆ ಚಿತ್ರ ಯಾವತ್ತು ಇಳ್ದೇದವಳು ಇವತ್ತು ಒಳ್ಳೆ ತಿಕ್ಲಂಗೆ ಆಡ್ತವಳಲ್ಲ ಅಂತ ಈಶ್ವರಿ ಹೇಳಿ, ತನ್ನ ಬಲೆಗೆ ಯಾರನ್ನಾದ್ರೂ ಬೀಸ್ಕೊಳ್ಳೋಕೆ ಯಾರು ಬೇಕಾದ್ರೂ ಬೆಣ್ಣೆ ಹಚ್ತಾರೆ, ಏನ್ ಬೇಕಾದ್ರೂ ಆಡ್ತಾಳೆ ಅಂತ ಚಿತ್ರ ಹೇಳಿ, ಆದ್ರೂ ಸಾವಿತ್ರಿ ಯಾಕೋ ವಿಚಿತ್ರವಾಗಿ ಆಡ್ತಾಳೆ ಅಂತ ಈಶ್ವರಿ ಸಾವಿತ್ರಿನ ನೋಡ್ತಿರ್ತಾರೆ. ಸಾವಿತ್ರಿ ಅಂತೂ ಖುಷಿಲಿ ನಗ್ತಿರ್ತಾರೆ. ಹಾಗೆ ಕೊನೆದಾಗಿ ಎಲ್ಲರೂ ಖುಷಿಯಿಂದ ಭದ್ರಂಗೆ ವಿಶ್ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾರೆ. ಇಲ್ಲಿ ಚಿತ್ರ ಮಾತ್ರ ಹೊಟ್ಟೆ ಹೊರ್ಕೋತಾರೆ. ಅಲ್ಲ ಕಣವ, ನನ್ಗಾಗ್ಲಿ ಸುಭಾಷಂಗಾಗ್ಲಿ ಯಾವತ್ತಾರು ಅಟ್ಟಿಯವರೆಲ್ಲ ಬಂದು ವಿಶ್ ಮಾಡಿದಾರಾ ಅಂತ ಚಿತ್ರ ಕೇಳ್ತಿರೆ. ಯಾಕೆ ಹೊಟ್ಟೆ ಹೊರ್ಕೋತೀಯ, ನಿನ್ಗೆ ಅಂತ ನಾನಿಲ್ವಾ, ನಾನಿನ್ನು ಬದುಕಿದ್ದೀನಿ, ನಿಮ್ಮಿಬ್ಬರಿಗೆ ನಾನೇ ಶುಭಾಶಯ ಬರ್ತಡೆಗೆ ಕೋರ್ತೀನಿ ಬಿಡು ಅಂತ ಈಶ್ವರಿ ಹೇಳ್ತಾರೆ. ಹಾಗೆ ಎಲ್ಲರೂ ಹೋಗ್ತಾರೆ. ಕೊನೆದಾಗಿ ಚಂಪಾ ಉಳ್ಕೋತಾರೆ. ಇದ್ಯಾಕೆ ಈ ತರ ನಿಂತಿದ್ಯಾ, ನೀನು ನಮ್ ಜೊತೆ ಬಾ ನಾವು ಹೋಗೋಣ ಅಂತ ಹೇಳಿ ಅಜ್ಜಿ ಚಂಪನ ಕರ್ಕೊಂಡು ಹೋಗಿ ಆ ಕಡೆ ಬಾಕ್ಲತ್ರ ಎಲ್ಲ ನಿಂತಿರ್ತಾರೆ. ಅಲ್ಲ ನಂಬದ್ರ ಹುಟ್ಟಬ್ಬ ಅಂತ ಹೇಳಿದ್ರೆ ಸ್ನಾನಗಿನ ಮಾಡಿ ಕೂಡಿಗೆ ಹೋಗಿ ಬರ್ತಿದ್ದ, ಇಷ್ಟೊತ್ತಾದ್ರೂ ಮಲ್ಗವನಲ್ಲ ಅಂತ ಶಿವರಾಮೇಗೌಡರು ಹೇಳಿ, ಏನೋ ನಿದ್ದೆ ಮಾಡ್ತಿರ್ಬೇಕೇನೋ ಬಿಡೋಣ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಅಣ್ಣ ಬಾಗ್ಲು ತೆಗಿ ಅಂತ ಹೇಳ್ತಾ ಇರ್ತಾರೆ. ಸಾವಿತ್ರಿ ಹಂಗಲ್ಲ ಸಾವಿತ್ರಿ, ಬೇರೆಯವ್ರ ರೂಮ್ಗೆ ಅದ ಹೇಳ್ದೆ ಹೋಗ್ಬಾರ್ದು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಏನಣ್ಣಯ್ಯ ಈ ತರ ಹೇಳ್ತಿದ್ಯಾ, ನಂಬದ್ರ ಒಬ್ನೇ ಮಲ್ಕಿರೋ ಯಾರ ಪಣೆ ಕೇಳ್ಬೇಕು, ಬಾಗ್ಲನ್ನ ತೆಗಿ ಅಂತ ಇಲ್ಲಿ ಸಾವಿತ್ರಿ ತುಂಬಾ
ಖುಷಿಲಿ ಹೇಳ್ತಾ ಇದ್ರೆ ಸಾವಿತ್ರಿ ಮೇಲೆ ಈಶ್ವರಿಗೆ ಡೌಟ್ ಶುರು ಆಗುತ್ತೆ. ನೋಡ್ ಸಾವಿತ್ರಿ, ಗೋವಿಂದ ಹೇಳ್ದಂಗೆ ರಾತ್ರಿ ತಡವಾಗಿ ಬಂದು ಮಲ್ಗಿರ್ಬೇಕು, ಇನ್ನು ನಿದ್ದೆ ಮಾಡ್ತಿರ್ಬೇಕು, ಇರು ಹೊಸಿ ಕಾಯವ ಭದ್ರಾ ಭದ್ರಾ ಅಂತ ಶಿವರಾಮೇಗೌಡರು ಕರೀತಾ ಇರ್ತಾರೆ. ಇಲ್ಲಿ ಗಂಟ ಇಷ್ಟೊಂದ್ ಜನ ಬಂದು ವಿಶ್ ಮಾಡದೆ ಹೋದ್ರೆ ಹೆಂಗೆ, ತೆಗಿಯೋಣ, ಏನೂ ಆಗಕ್ಕಿಲ್ಲ ಅಂತ ಸಾವಿತ್ರಿ ಹೇಳ್ತಾರೆ. ಹಾಗೆ ಇಲ್ಲಿ ರೂಮ್ ಬಾಕ್ಲನ್ನ ಶಿವರಾಮೇಗೌಡರು ತೆಗಿತಾರೆ. ಅಣ್ಣ ಒಳಗಡೆ ಹೋಯ್ತಿದ್ದಾಗೆ ಎಲ್ಲರೂ ಒಟ್ಟಿಗೆ ವಿಶ್ ಮಾಡುವ ಅಂತ ಸಾವಿತ್ರಿ ಹೇಳ್ತಾರೆ. ಶಿವರಾಮೇಗೌಡರು ಹೂ ಅಂತ ತಲೆ ಅಲ್ಲಾಡಿಸ್ತಾರೆ. ಅಲ್ಲ ಕಣೆ ಸಾವಿತ್ರಿ, ನೋಡ್ತೀರಾ ನಿನ್ಗೆ ಅನುಮಾನ ಬತ್ತಿಲ್ವಾ ಅಂತ ಈಶ್ವರಿ ಚಿತ್ರ ಜೊತೆ ಗುಸುಗುಸು ಅಂತ ಮಾತಾಡ. ಹಾಗೆ ಒಳಗಡೆ ಹೋಗ್ತಿದ್ದಂಗೆ ಇಲ್ಲಿ ವಿನಂತಿ ಜೊತೆ ಭದ್ರ ಕೈ ಹಿಡ್ಕೊಂಡು ಮಲ್ಗಿರ್ತಾರೆ. ಅದು ನೋಡಿ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಇದೆಲ್ಲ ಬರೀ ಸಾವಿತ್ರಿ ಅವರ ಪ್ಲಾನ್ ಆಗಿರುತ್ತೆ, ಇದು ಈಶ್ವರಿ ಪ್ಲಾನ್ ಅಲ್ಲ. ಈಶ್ವರಿ ಹಾಗೂ ವಿನಂತಿ ಜೊತೆಗೆ ಮಲ್ಗಿರೋದ್ ನೋಡಿ ತುಂಬಾನೇ ಶಾಕ್ ಆಗ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗಿರುತ್ತೆ. ಚಾನಲ್ ಅಲ್ಲಿ ಅಪ್ಲೋಡ್ ಆಗುವಂತ ವಿಡಿಯೋಸ್ ನೋಡಿ ನನಗೆ